ಕೆಲ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇನ್ನೂ ಕೂಡಿ ಬಂದಿಲ್ಲ ಉದ್ಘಾಟನೆಯ ಭಾಗ್ಯ. ನೀವು ನೋಡ್ತಾ ಇದ್ದೀರಿ NKS TV4. ಈ ದಿನದ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಈ ಶಾಲೆ ಇರೋದಾದ್ರೂ ಎಲ್ಲಿ ಅಂತೀರಾ? ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕುಂತ್ರಳ್ಳಿ ಎಂಬ ಗ್ರಾಮದಲ್ಲಿ ಹಳೆಯ ಶಾಲೆಯ ಕಟ್ಟಡ ಶಿಥಿಲಗೊಂಡಿದ್ದರ ಪರಿಣಾಮವಾಗಿ ಹೊಸ ಶಾಲೆಯನ್ನ ನಿರ್ಮಾಣ ಮಾಡಲು ಅನುದಾನವನ್ನ 2022 ಮತ್ತು 23ರಲ್ಲಿ ಬಿಡುಗಡೆಯನ್ನ ಮಾಡಲಾಗಿತ್ತು. ಹಳೆಯ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಆಟದ ಮೈದಾನ, ವಿದ್ಯುತ್ ವ್ಯವಸ್ಥೆ ಮತ್ತು ಶಾಲೆಯ ಕಾಂಪೌಂಡ್, ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಆಗಿರಬಹುದು, ಅಡುಗೆ ಕೋಣೆಗಳಾಗಿರಬಹುದು, ಇನ್ನು ಹೀಗೆ ಇನ್ನಿತರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಹೊಸ ಶಾಲೆಯನ್ನ ಕಟ್ಟಡವನ್ನ ಕಟ್ಟಡಲು 2022 ಮತ್ತು 23ನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಹಾಗೆ ಕಟ್ಟಡವು ಪೂರ್ಣಗೊಳ್ಳಲಾಗಿದೆ. ಕಟ್ಟಡ ಪೂರ್ಣಗೊಂಡ್ರೂ ಉದ್ಘಾಟನೆ ಇನ್ನೂ ಕೂಡ ಆಗಿಲ್ಲ. ಬರೋಬ್ಬರಿ 2 ವರ್ಷಗಳು ಕಳೆದರೂ ಉದ್ಘಾಟನೆಗೊಳ್ಳದೇ ಇರುವುದಕ್ಕೆ ಕಾರಣವಾದರೂ ಏನು? ನೂರಾರು ಪಾಲಕರು, 10 ಮಕ್ಕಳು ತಮ್ಮ ಭವಿಷ್ಯದ ಬಗ್ಗೆ ಕನಸನ್ನ ಕಟ್ಟಿಕೊಂಡು ಶಾಲೆಗೆ ಕಳಿಸಿರ್ತಾರೆ. ಶಾಲೆ ಶಿಥಿಲಗೊಂಡಿದ್ದ ಕಾರಣಕ್ಕೆ ಮಕ್ಕಳಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಶಾಲೆ ಬಿದ್ದು ಹೋಗುತ್ತೆ ಅನ್ನೋ ಆತಂಕ ಕೂಡ ಪಾಲಕರಲ್ಲಿ ಮನೆ ಮಾಡುತ್ತೆ. ಹೀಗೆ ಹೊಸ ಶಾಲೆ ಉದ್ಘಾಟನೆಗೊಂಡ್ರೂ ಅಲ್ಲಿ ಮಕ್ಕಳು ಕಲಿಯೋದಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು. ಉದ್ಘಾಟನೆಗೊಳ್ಳದೇ ಇರೋದಕ್ಕೆ ಕಾರಣ ಆದ್ರೂ ಏನು? ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ ಹೊಸ ಶಾಲೆಯ ಕಟ್ಟಡ ಹೇಗೆ ದುರ್ವ್ಯವಸ್ಥೆ ಆಗಿದೆ. ಶಾಲೆಯ ಕಿಟಕಿಗಳು, ಹೊಸ ಕಟ್ಟಡದ ಶಾಲೆಯ ಕಿಟಕಿಗಳು ಪುಡಿ ಪುಡಿಯಾಗಿ ಕೆಳಗೆ ಬಿದ್ದಿದೆ. ಕಸದ ರಾಶಿಗಳು ಎಲ್ಲೆಂದರಲ್ಲಿ ತುಂಬಿ ಹೋಗಿದೆ. ಕಟ್ಟಡದ ಮೇಲೆ ಹತ್ತೋಗೆ ಮಾಡಿರುವಂತಹ ಸ್ಟೇರ್ಸ್ಗಳು, ಮೆಟ್ಟಿಲುಗಳು ಹೇಗೆ ಕಳಪೆ ಕಾಮಗಾರಿಯಿಂದಾಗಿ ಸಿಮೆಂಟ್ಗಳು ಹೇಗೆ ಉದುರಿ ಬಿದ್ದಿದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಇನ್ನು ದುಶ್ಚಟಗಳಿಗೆ ದಾಸರಾಗಿರುವಂತಹ ಪುಂಡ ಪೋಖರಿಗಳು ಹೇಗೆ ಎಲ್ಲೆಂದರಲ್ಲಿ ಕುಡಿದು ತಮ್ಮ ಸಾರಾಯಿ ಬಾಟಲಿಗಳನ್ನ, ನೀರಿನ ಬಾಟಲಿಗಳನ್ನ ಎಸೆದು ಹೋಗಿದ್ದಾರೆ. ಇನ್ನು ಶಾಲೆಯ ಮೈದಾನದಲ್ಲಿ ಹೇಗೆ ಜಾಲಿ ಮುಳುಗಳಿಂದ ಸುತ್ತುವರೆದಿದೆ. ಜಾಲಿ ಮುಳುಗಳು, ಗಿಡ ಗಂಟೆಗಳು ಬೆಳೆದು ಹಾಳಾಗಿದೆ. ಮಳೆ ಬಂದು ನೀರು ನಿಂತು ಕೆಸರು ಗದ್ದೆ ಅಂತಾಗಿದೆ ಶಾಲೆ ಮೈದಾನ. ಹೊಸ ಕಟ್ಟಡ ಕಟ್ಟಿದ್ರೂ ಉದ್ಘಾಟನೆ ಯಾಕೆ ಮಾಡಿಲ್ಲ ಅಧಿಕಾರಿಗಳು? ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ಕೇಳೋಣ. ಹಾಗೆ ಆ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಮೊದಲಿಗೆ ನಾವು ಕರೆ ಮಾಡೋಣ BO ಆದಂತಹ ನಾಣಕ್ಕಿ ನಾಯ್ಕ್ ಅವರಿಗೆ. ಸರ್ ನಮಸ್ತೆ. ಸರ್, ನನ್ನ ಹೆಸರು ಅಕ್ಷತಾ ಅಂತ ಹೇಳಿ. NKS TV4 ಇಂದ ತಾವು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀರಿ. NKS TV4 ಚಾನೆಲ್ ಅಂತ. ಸರ್, ತಮ್ಮದು ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ತಾವು ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿ ಹೊಸದಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ರಿ. ಸರ್, ಅದು ಬರೋಬ್ಬರಿ 2 ವರ್ಷ ಪೂರ್ಣಗೊಂಡಿದೆ. ಆದ್ರೂ ಕೂಡ ಇನ್ನೂ ಯಾಕೆ ಉದ್ಘಾಟನೆಯನ್ನ ಕಂಡಿಲ್ಲ? ಮೇಡಮ್, ಅದು ಶೌಚಾಲಯ ಮತ್ತು ಕುಡಿಯುವ ನೀರು ಒದಗಿಸಿಕೊಡ್ರಿ ಅಂತ ಹೇಳಿ ಮಾನ್ಯ PDOವರಿಗೂ ಮತ್ತು ಸಂಬಂಧಪಟ್ಟಂತ ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ ಮನವಿಯನ್ನ ಮಾಡ್ಕೊಂಡಿದೀವಿ. ಬಟ್ ಈಗ ಅದು ಅವರು ಮಾಡಿಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಬಹುತೇಕ ಈಗ ಮತ್ತೆ ಅದನ್ನೇ ನಾನು ಈಗ ನಮ್ಮ ಅದಕ್ಕಾಗಿ ನಾನು ಸಭೆಯನ್ನ ಕರೆದಿದ್ದೀನಿ. ಈಗ ಬಹುತೇಕ ಈಗ ಅದೆಲ್ಲ ನಮ್ಮ PDOವರ ಗಮನಕ್ಕೆ ತಗೊಂಡ್ಬಂದು ಅದನ್ನ ಆದಷ್ಟು ಯಾವ್ದಾದ್ರು ಒಂದು ಅನುದಾನದೊಳಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾನು ನಿಮಗೆ ಅದನ್ನ ಪೂರ್ಣಗೊಳಿಸೋದಕ್ಕೆ. ಮೇಡಮ್, ನಮ್ಮಲ್ಲಿಗೆ ಬರೋದಲ್ಲ, ಅದು NRG ಒಳಗೆ ಅದು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಇದಾಗಬೇಕದು. ಹಂಗಾಗಿ ಅದನ್ನ ಆ ಕಟ್ಟಡ ಕಟ್ಟಬೇಕಾದ್ರೆ ಅದನ್ನ ಅದ್ರೊಳಗೆ ಸೇರಿಸಿ ಆಕ್ಷನ್ ಪ್ಲಾನ್ ಮಾಡಬೇಕಾಗಿತ್ತು ಅನ್ನೋ ಅಂತ ಅನಿಸುತ್ತೆ. ಬಟ್ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, 2 ವರ್ಷ ಆಯ್ತು ಕಟ್ಟಡ ಪೂರ್ಣಗೊಂಡು. ಇಷ್ಟರೊಳಗೂ ನೀವು ಯಾವುದೇ ಒಂದು ಮಾಹಿತಿನ PDOರ ಹತ್ರ ಕೇಳಿಲ್ವಾ ಸರ್? ಅಲ್ಲಿ ಕೇಳಿ ಮೇಡಮ್, ಕೇಳಿ. ಅನೇಕ ಬಾರಿ ನಮ್ಮ ಹೆಡ್ ಮಾಸ್ಟರ್, ಮುಖ್ಯೋಪಾಧ್ಯಾಯರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದು ಬರವಣಿಗೆ ಒಳಗೂ ಕೇಳಿದೀವಿ. ಓರಲ್ ಆಗಿ ನಾವು ಸಹಿತ ಖುದ್ದಾಗಿ ಕೇಳಿದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಮಾಡಿಲ್ವಾ ಸರ್ ತಾವು?
ಮತ್ತೆ ಮಾಡಿ ಮೇಡಮ್, ಮತ್ತೆ ಮಾಡಿದ್ದೀವಿ, ಮತ್ತೆ ಮಾಡ್ತಾ ಇದ್ದೀವಿ, ಈಗೂ ಮಾಡ್ತಾ ಇದ್ದೀವಿ. ಆದ್ರೂ ಅಭಿವೃದ್ಧಿ ಬಹುತೇಕ ಅಧಿಕಾರಿಗಳು ಈಗ ನಿಮ್ಮ ಯಾವುದೇ ಶೀಘ್ರದಲ್ಲಿಯೇ ಮನೆಗೂ ಸ್ಪಂದನೆ ಮಾಡಿಕೊಡ್ತೀವಿ ಅಂತ. ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಮೇಡಮ್ PDO ಅಲ್ಲ, PDOರು ಈಗ ಸರ್, ಸ್ಪಂದನೆ ಅನ್ನೋದಕ್ಕಿಂತ ಈಗ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬೇರೆ. ಮೇಡಮ್. ಯಾಕಂತಂದ್ರೆ 2 ವರ್ಷ ಆಯ್ತು ಕಟ್ಟಡ ಪೂರ್ಣಗೊಂಡು, ಹಳೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋ ಕಾರಣಕ್ಕೋಸ್ಕರನೇ ತಾವು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆದ್ರೆ ಹೇಗೆ ಸರ್? ತಾವು ಅದನ್ನ ಕೇಳಿಲ್ವಾ ಅವ್ರಿಗೆ? 2 ವರ್ಷ ಆಯ್ತು ಕಟ್ಟಡ ಹೇಗೆ ಆಗಿದೆ ನೋಡಿದೀರಾ ನೀವು? ಒಂದ್ಸಲನಾದ್ರೂ ಅಲ್ಲಿ ವಿಸಿಟ್ ಮಾಡಿದೀರಾ ಕಟ್ಟಡಕ್ಕೆ? ಮಾಡಿದೆ ಮೇಡಮ್, ನಮ್ದು ವಿಸಿಟ್ ನಿರಂತರವಾಗಿರುತ್ತೆ ಮೇಡಮ್. ಅಲ್ಲಿ ಇಲ್ಲ ಸರ್, ಕಳಪೆ ಕಾಮಗಾರಿ ಆಗಿದೆ, ಸ್ಟೇರ್ಸ್ ಅಂತ ಇದಿಲ್ಲ ಮೇಡಮ್. ಆಗಿದೆ, ಸಿಮೆಂಟ್ಗಳು ಉದುರಿ ಬಿದ್ದಿದೆ, ಶಾಲೆ ಮೈದಾನದ ಸುತ್ತಮುತ್ತಲೆಲ್ಲ ಗಿಡ ಗಂಟೆಗಳು ಬೆಳೆದಿದೆ, ಪುಂಡ ಪೋಖರಿಗಳು ಅಲ್ಲಿ ಕುಡಿದು ಬಿಸಾಡಿರುವಂತ ಸಾರಾಯಿ ಬಾಟಲಿಗಳಾಗಿರಬಹುದು ಅಥವಾ ಗಾಜುಗಳನ್ನ, ಕಿಟಕಿಯ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಇಲ್ಲ, ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅದು ಊರು ಹೊರಗಡೆ ಇರೋದ್ರಿಂದ ಅದನ್ನ ನಮ್ಮ ಹೆಡ್ ಮಾಸ್ಟರ್ಗಳು, ನಮ್ಮ CRP ಅವರು ಆಗಾಗ ಅಲ್ಲಿ ಭೇಟಿ ಕೊಟ್ಟು ಇದು ಮಾಡ್ತೀವಿ ಮೇಡಮ್ ನಮ್ಮ ಇಲಾಖೆಯಿಂದ. ಬಟ್ ಪಂಚಾಯತಿ ಮಟ್ಟದೊಳಗೆ ಅದನ್ನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಮತ್ತೊಂದು ಬಾರಿ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದೀವಿ ನಾವು. ಸರ್ ನಮಸ್ತೆ. ಆಯ್ತು, ನಮಸ್ಕಾರ ಸರ್, ನಾನು ಅಕ್ಷತಾ ಅಂತ NKS TV4 ಆಂಕರ್ ಮಾತಾಡ್ತಾ ಇರೋದು. ತಾವು ಲೈವ್ ಅಲ್ಲಿ ಇದ್ದೀರಿ ಸರ್? ದಯವಿಟ್ಟು ಒಂದು 5 ನಿಮಿಷ ಹೊರಗಡೆ ಬಂದು ಮಾತಾಡ್ಬೋದಲ್ವಾ? 5 ನಿಮಿಷ ಹೊರಗಡೆ ಬಂದು ಮಾತಾಡ್ಬೋದಲ್ಲ ಸರ್ ತಾವು? ಸರ್, NKS TV4 ಅಂತ ಆಂಕರ್ ಮಾತಾಡ್ತಾ ಇರೋದು. ತಾವು ಲೈವ್ ಅಲ್ಲಿ ಇದ್ದೀರಿ, ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀನಿ ಸರ್. ತಾವು ಕುಂದ್ರಳ್ಳಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ನಮಗೆ ಗೊತ್ತಾಗಿದೆ. ಕುಂದ್ರಳ್ಳಿ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದ ಅಧಿಕಾರಿಗಳು ತಾವು? ಎಸ್ ಸರ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಸರ್, ತಮ್ಮ ಹೆಸರು? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರ್, ನಮಸ್ತೆ. ಸರ್, ತಮ್ಮ ಊರಿನಲ್ಲಿ ಒಂದು ಶಾಲೆ ಇದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರ್, ಅದು ಶಿಥಿಲಗೊಂಡಿದೆ ಅಂತ ಹೇಳಿ ಹೊಸದಾಗಿ ಶಾಲೆಯನ್ನ ಕಟ್ಟಡ ಕಟ್ಟಿದ್ದೀರಿ. 2022 ಮತ್ತು 23ನೇ ಸಾಲಿನಲ್ಲೇ ಅದಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗಿದೆ. ಕಟ್ಟಡ ಕೂಡ ಪೂರ್ಣಗೊಂಡಿದೆ ಸರ್. ಆದ್ರೂ ಇನ್ನೂ ಯಾಕೆ ಉದ್ಘಾಟನೆಗೊಂಡಿಲ್ಲ? ಅದು ಬರೋಬ್ಬರಿ 2 ವರ್ಷ ಆಗಿದೆ. ಮೇಡಮ್, ಈಗ ನಾನು ರೀಸೆಂಟ್ ಆಗಿ ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಈ ಟ್ರಾನ್ಸ್ಫರ್ ಬಂದಿದ್ದೀನಿ. ಒಂದು 12 ಡೇಸ್ ಆಯ್ತು ಸರ್. ಮಾಹಿತಿ ತಗೊಂಡೆ ನಾನು. ಮಾಹಿತಿ ತಗೊಂಡ ನಂತರ ಏನಾಗಿದೆ ಅಂದ್ರೆ ಅದು 2013 ಅಥವಾ 2023 ಅನುಷ್ಠಾನ ಆಗಿರೋ ಕಾಮಗಾರಿ. ಎಸ್ ಮೇಡಮ್, 23, 22, 23ರಲ್ಲಿ ಅದೇನಾಗಿದೆ ಅಂದರೆ ನಾನು ನಂತರ ಅದಕ್ಕೆ ಹೋಗಿ ವಿಸಿಟ್ ಮಾಡಿದಾಗ ಕನ್ಸ್ಟ್ರಕ್ಷನ್ ಅಂತೂ ಆಗಿದೆ ಬಿಲ್ಡಿಂಗು. ನಂತರ ಅದಕ್ಕೆ ಮೂಲಭೂತ ಸೌಕರ್ಯ ಅಂತೇಳಿ ಇವರು ಬರೋಕ್ಕಿಂತ ಪೂರ್ವದಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಆದರ್ಶ ಗ್ರಾಮ ಕ್ರಿಯಾಯೋಜನೆಯಲ್ಲಿ ಅವರು ಕ್ರಿಯಾಯೋಜನೆ ಕೊಟ್ಟು ಕಳಿಸಿದ್ದಾರೆ. ಹೌದು. ಸಮಾಜ ಕಲ್ಯಾಣ ಇಲಾಖೆಯವರು ಅದನ್ನು ಅನುಮೋದನೆ ಕೊಟ್ಟಿದ್ದಾರೆ ಮೇಡಮ್. ಅನುಮೋದನೆ ಕೊಟ್ಟು ಅದು ನಾನು ಸಮಾಜ ಕಲ್ಯಾಣ ಅಧಿಕಾರಿ ಜೊತೆ ಮಾತಾಡಿದಾಗ ಅನುಮೋದನೆ ಆಗಿದೆ ಕ್ರಿಯಾಯೋಜನೆ, ಆದರೆ ಅನುದಾನ ಇನ್ನೂ ರಿಲೀಸ್ ಆಗಿಲ್ಲ. ಅನುದಾನ ರಿಲೀಸ್ ಆದಮೇಲೆ ಅದಕ್ಕೆ ಬೋರ್ವೆಲ್ಲು, ಶೌಚಾಲಯ, ಪೈಪ್ಲೈನು ಮಾಡಿಕೊಡ್ತೇವೆ ಅನ್ನೋ ವಿಚಾರ ಹೇಳಿದರು. ತದನಂತರ ಇದು ನಮ್ಮ ಸಾಹೇಬ್ರ ಗಮನಕ್ಕೂ ತಂದೆ EO ಸರ್ಗೆ. ಸರಿ ಮಾತಾಡೋಣ ಅಂತಂದರು. ನಂತರ ನಾನು ಅಲ್ಲಿ ಕಂಪೌಂಡ್ ಒಂದು ವ್ಯವಸ್ಥೆ ನೋಡಿದೆ. ಕಂಪೌಂಡು ಈ ವರ್ಷ ಪ್ರತಿಷ್ಠಾನಲ್ಲಿ ಇದೆ, ಕ್ರಿಯಾಯೋಜನೆಯಲ್ಲಿ ಇದೆ MGNRದಲ್ಲಿ. ಅದನ್ನ ಎಸ್ಟಿಮೇಷನ್ ಆಗಿದೆ ಮೇಡಮ್. ಈಗ ಆನ್ಗೋಯಿಂಗ್ ಮಾಡಿಕೊಂಡು ಕಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಮತ್ತೆ ಅಲ್ಲಿ ಅಡಿಗೆ ಕೋಣೆದೊಂದು ಇಲ್ಲ ಮೇಡಮ್. ಅಡಿಗೆ ಕೋಣೆದು ನಾನು ಕ್ರಿಯಾಯೋಜನೆ ನೋಡಿದಾಗ ಅದರಲ್ಲಿ ಇರಲಿಲ್ಲ ಈ ಸಾಲಿನಲ್ಲಿ. ಮತ್ತೆ ಈಗ 25, 26ನೇ ಸಾಲಿನಲ್ಲಿ ಸರ್, ಹಳೆ ಶಾಲೆಯಲ್ಲಿ ಇವೆಲ್ಲ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಬಟ್ ಅದಕ್ಕಂತಾನೆ ತಾವು ಹೊಸ ಶಾಲೆಯನ್ನ ನಿರ್ಮಾಣ ಮಾಡಿದ್ದೀರಿ. ಆ ಶಾಲೆಯಲ್ಲೂ ಇವೆಲ್ಲ ಸೌಕರ್ಯಗಳು ಇಲ್ವಾ ಸರ್ ಅಲ್ಲಿ? ಸರ್, ನಾನ್ ಕೇಳ್ತಾ ಇರೋದು ಹೊಸ ಕಟ್ಟಡದಲ್ಲಿ. ಇವು ಇಲ್ಲ ಮೇಡಮ್, ನಾನು ಹೇಳ್ತಿರೋದು ಇವು ಇಲ್ಲ ಸರ್. ನಾನು ಕೇಳ್ತಾ ಇರೋದು ಹೊಸ ಕಟ್ಟಡದಲ್ಲಿ ಅನುದಾನ ಇಲ್ಲ ಅಂತ ಹೇಳಿ ಕೊಠಡಿಗಳನ್ನ ಮಾತ್ರ ನಿರ್ಮಾಣ ಮಾಡಿದ್ದೀರಿ. ನಾವು ಮಾಡಿಲ್ಲ ಮೇಡಮ್, ಅದು PWD ಇಲಾಖೆ ಮಾಡಿದ್ದಾರೆ.
ಹೌದಾ ಸರ್, ತಮಗೆ ಅದ್ರ ಬಗ್ಗೆ ನಾವು ಮಾಡಿಲ್ಲ ಇನ್ನಷ್ಟು ಮೇಡಮ್. ಮಾಹಿತಿ ಯಾವುದು ಇಲ್ಲ ಸರ್? ಮಾಹಿತಿ ಇದೆ ಮೇಡಮ್. ಇದು ಆದರ್ಶ ಗ್ರಾಮ ಅಂತ ಟ್ರಿಯಾಜ್ ಕಳಿಸಿದ್ದಾರೆ ಮೇಡಮ್. ಮಾಹಿತಿ ಇದೆ ಮೇಡಮ್. ಇದು ಆದರ್ಶ ಗ್ರಾಮ ಅಂತ ಟ್ರಿಯಾಜ್ ಕಳಿಸಿದ್ದಾರೆ ಮೇಡಮ್. ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅದು ಅನುದಾನ ರಿಲೀಸ್ ಆಗಿದೆ ಮೇಡಮ್. ಯಾರು ಅನುದಾನ ಹೇಳಿದ್ರು ರಿಲೀಸ್ ಸರ್? ಆದ್ರೆ ನಾವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಮೇಡಮ್ ಅವರು. ನಾನು ಸಮಾಜ ಕಲ್ಯಾಣ ಮತ್ತೆ ನಮ್ದು ಪ್ರೊವಿಷನ್ ಇರೋದು ಮೇಡಮ್, ಮುಂದಿನ ಸಾಲಿನಲ್ಲಿ ಅಡಿಗೆ ಕೋಣೆ ಒಂದು ಅನುಷ್ಠಾನ, ಮತ್ತೆ ಈ ಸಾಲಿನಲ್ಲಿ ನಾವು ಕಾಂಪೌಂಡ್ ನಿರ್ಮಾಣ ಮಾಡೋದನ್ನ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಓಕೆ ಸರ್. ಆಮೇಲೆ ಅದಕ್ಕೆ ಕರೆಂಟಿನ ವ್ಯವಸ್ಥೆಗೆ ನಾನು ಎಸ್ಕಾಂ ಅವ್ರ ಜೊತೆ ಲೆಟರ್ ಮಾಡಿದ್ದೀನಿ ಮೇಡಮ್. ಸರ್, ಇವಾಗ ಪೂರ್ಣಗೊಂಡಿರುವಂತಹ ಕಟ್ಟಡದಲ್ಲಿ ಕುಂಡ ಪೋಖ್ರಿಗಳು ತಮ್ಮ ಸಾರಾಯಿ ಬಾಟಲಿಗಳನ್ನ ಕುಡಿದು ಎಸೆದಿದ್ದಾರೆ. ಕಳಪೆ ಕಾಮಗಾರಿಯಿಂದ ಸ್ಟೇರ್ಸ್ ಮೇಲೆ ಏನು ಹತ್ತಿದೀವಿ, ಮೆಟಲ್ಗಳ ಮೇಲೆ ಏನು ಹತ್ತಿದೀವಿ, ಅಲ್ಲಿ ಸಿಮೆಂಟ್ಗಳು ಉದುರಿ ಬಿದ್ದಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಮೇಡಮ್, ಅದು ಇನ್ನೂ ನಮ್ಮ ಪಂಚಾಯತಿಗೆ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಮೇಡಮ್. ಮೇಡಮ್, ಅದು ಇನ್ನೂ ನಮ್ಮ ಪಂಚಾಯತಿಗೆ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ PWD ಅವರು ಅನುಷ್ಠಾನ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ಗ್ರಾಂಟ್ ಕೊಟ್ಟು ಕಟ್ಟಿದ್ದಾರೆ ಅಂದ್ರೆ ನಮ್ಮ ಪಂಚಾಯತಿಗೆ. ಹಾಗಾದ್ರೆ ಇನ್ನು ಆ ಕಟ್ಟಡ ಯಾರ ಅಧೀನದಲ್ಲಿದೆ ಸರ್? ಕಟ್ಟದಂತೆ ಕಾಂಟ್ರಾಕ್ಟ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಸರ್, ಇವಾಗ ನೀವು ನಮಗಿನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಆ ಕಟ್ಟಡ ಇನ್ನು ಯಾರ ಅಧೀನದಲ್ಲಿದೆ? ಹೌದು, ಸರಿ ಸರ್, ಮತ್ತಷ್ಟು ಮಾಹಿತಿಗಾಗಿ ನಿಮಗೆ ಮತ್ತೆ ಕರೆ ಮಾಡ್ತೀನಿ. ಹೌದು ಸರ್, ನಮಸ್ತೆ ಸರ್. NKS TV4 ಇಂದ ಆಂಕರ್ ಅಕ್ಷತಾ ಕಟ್ಗಾವಲಿ ಮಾತಾಡ್ತಾ ಇದ್ದೀನಿ. ತಾವು ಲೈವ್ ಅಲ್ಲಿ ಇದ್ದೀರಿ ಸರ್? ಇವಾಗ ತಾವು ನೇರ ಪ್ರಸಾರದಲ್ಲಿದ್ದೀರಿ ಸರ್. ಕುಂತ್ರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಥಿಲಗೊಂಡಿದೆ ಅಂತ ಹೇಳಿ ತಾವು ಹೊಸದಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೀರಿ. ಕಟ್ಟಡ ಪೂರ್ಣಗೊಂಡು 2 ವರ್ಷ ಕಳೆದ್ರೂ ಕೂಡ ಉದ್ಘಾಟನೆ ಭಾಗ್ಯ ಇನ್ನೂ ಆ ಶಾಲೆಗೆ ದೊರೆತಿಲ್ಲ. ಯಾಕೆ? ಕಳೆದ ಈಗ ಹೋದ ವರ್ಷ ನಮ್ಗೆ ಇದರಲ್ಲಿ ಅಕ್ಟೋಬರ್ ಅಲ್ಲಿ ಅದು ಕಳೆದ 2024 ಅಕ್ಟೋಬರ್ ಅಲ್ಲಿ ಮೇಡಮ್. ಹೌದು ಮೇಡಮ್, ಈಗ ಮುಂಚಿದಂತ ಒಬ್ಬರು ಮುಖ್ಯೋಪಾಧ್ಯಾಯರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಮೇಡಮ್. ಆ ಟೈಮ್ ನಲ್ಲಿ ಯಾವುದೇ ಇಲ್ಲಿವರೆಗೂ ಕೂಡ ಆ ಶಾಲೆ ಒಳಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಮೇಡಮ್, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ತು, ಮೈದಾನ ಮೇಡಮ್, ಯಾವುದೇ ಇದು ಕೂಡ ಸೌಲಭ್ಯಗಳು ಅಲ್ಲಿ ಇಲ್ಲ ಮೇಡಮ್ ಪ್ರಸ್ತುತವಾಗಿ ಅಲ್ಲಿ ಅವಾಗಿಂದ ಮೇಡಮ್. ಆ ವಿಷಯವಾಗಿ ನಾವು ನರೇಗಾ ಯೋಜನೆ ಒಳಗ ಗ್ರಾಮ ಪಂಚಾಯತಿ ಬಟ್ಟೂರು ಬರುತ್ತೆ ಮೇಡಮ್. ಆ ಬಟ್ಟೂರ ಒಳಗ ನಾವು ಆ ಶಾಲೆ ನಮಗೆ ಅವರು ಕಾಂಟ್ರಾಕ್ಟರ್ ಅದು ಕೊಟ್ಟ ತಕ್ಷಣ ಅವ್ರಿಗೆ ನಾವು ಹಲವಾರು ಬಾರಿ ಮನವಿಯನ್ನ ಮಾಡಿದ್ವಿ ಮೇಡಮ್. ನಾವು ಈಗ ನಮ್ಮ ಶಾಲೆಗೆ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ತು, ಮೈದಾನ, ಕಾಂಪೌಂಡ್ ಮೇಡಮ್ ಅವರು ಈಗ ಹಣಕಾಸಿನಲ್ಲಿ ನಾವು ಅದನ್ನ ಕ್ರಿಯಾ ಯೋಜನೆ ಇಟ್ಟುಕೊಂಡಿದ್ದೀವಿ, ಇದನ್ನ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಡಿಸಿ ಅವರಿಂದ ಒಂದು ಅನುಮೋದನೆ ಸಿಗಬೇಕು ಅಂತ ಮೊನ್ನೆ ಒಂದು ಇದರಲ್ಲಿ ಮೇಡಮ್ ಮಾಧ್ಯಮದಲ್ಲಿ ಇದ್ದಾಗ ಅಲ್ಲಿರುವಂತ PDO ಕೂಡ ಹಲವಾರು ಹೇಳಿದ್ರೆ ಮೇಡಮ್, ಬೇಗನೆ ಮಾಡಿಕೊಡ್ತೀವಿ. ನಮ್ಮ ಇಲಾಖೆಯಿಂದನೂ ಕೂಡ, ಶಿಕ್ಷಣ ಇಲಾಖೆಯಿಂದನೂ ಕೂಡ ಬಟ್ಟೂರು ಪಂಚಾಯತಿಗೆ ಏನ್ ಹೇಳಿದ್ರಲ್ಲ, ಶೌಚಾಲಯ, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಕಾಂಪೌಂಡ್ ವ್ಯವಸ್ಥೆ ಆಗಿರ್ಬೋದು, ಅಡುಗೆ ಕೋಣೆ ಆಗಿರ್ಬೋದು, ಇದು ಯಾವುದೇ ತರವಾದಂತಹ ಮೂಲಭೂತ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿನೇ ಹೊಸದಾಗಿ ಕಟ್ಟಡವನ್ನ ಪ್ರಾರಂಭ ಮಾಡಿದ್ದೀರಿ. ಅಲ್ಲೂ ಕೂಡ ಮೂಲಭೂತ ವ್ಯವಸ್ಥೆಗಳು ಇಲ್ಲ ಅಂದ್ರೆ ಹೇಗೆ? ಹಳೆಯದಲ್ಲಿ ಕೇವಲ 5 ಗುಂಟೆ ಜಾಗ ಇದೆ ಮೇಡಮ್, ನಮ್ಮಲ್ಲಿ ಊರಲ್ಲಿ ಇದೆ ಮೇಡಮ್. ಅದು ಕೇವಲ 5 ಗುಂಟೆ ಜಾಗದಲ್ಲಿ 7 ಕೊಠಡಿಗಳು ಇದೆ ಮೇಡಮ್. ಅಲ್ಲಿ ಯಾವುದೇ ರೀತಿಯಿಂದ ಮಕ್ಕಳಿಗೆ ಪ್ರಾರ್ಥನಾ ಮಾಡ್ಲಿಕ್ಕೆ ಬಹಳಷ್ಟು ಇಕ್ಕಟ್ಟಾಗಿದೆ ಮೇಡಮ್. ಮುಂಚೆ ಹಳೆಯ ಗ್ರಾಮದಲ್ಲಿರುವಂತ ಶಾಲೆ ಕೇವಲ 5 ಗುಂಟೆ ಇದೆ ಮೇಡಮ್. 5 ಗುಂಟೆಯಲ್ಲಿ 7 ಕೊಠಡಿಗಳು ಇದಾವೆ. 7 ಕೊಠಡಿಯಲ್ಲಿ ನಾವು 1 ರಿಂದ 8ನೇ ತರಗತಿಯನ್ನು ಕೂಡ ಅಲ್ಲಿ ನಡೆಸ್ತಾ ಇದ್ದೀವಿ ಮೇಡಮ್. ಈಗ ಅಲ್ಲಿ ಆ ಹಳೆಯ ಕಡೆ ಶಾಲೆಯಲ್ಲಿ ಶೌಚಾಲಯ, ಒಂದು ಹೆಣ್ಣುಡು ಶೌಚಾಲಯ, ಒಂದು ಗಂಡು ಶೌಚಾಲಯ ಇದೆ ಮೇಡಮ್. ಅಲ್ಲಿ ಹಳೆ ಇದರಲ್ಲಿ ಒಂದು ಅಡಿಗೆ ಕೇಂದ್ರನೂ ಇದೆ. ಆದ್ರೆ ಬಹಳಷ್ಟು ಇಕ್ಕಟ್ಟಾಗಿದೆ ಮೇಡಮ್. ಅಲ್ಲಿ ಬರೀ 5 ಗುಂಟೆಯಲ್ಲಿ ಮಾತ್ರ ಈಗ ಹಳೆಯ ಶಾಲೆ ಇದೆ ಮೇಡಮ್. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಮೈದಾನ ಮತ್ತು ಮಕ್ಕಳಿಗೆ ಪ್ರಾರ್ಥನಾ ಮಾಡ್ಲಿಕ್ಕೆ ಜಾಗ ಇಲ್ಲದ ಕಾರಣ ಮೇಡಮ್, ಈಗ ನೂತನ ಜಾಗೆಯಲ್ಲಿ ಇದೇ ಕುಂದಳ್ಳಿ ಗ್ರಾಮದಲ್ಲಿ ನೂತನ ಜಾಗೆಯಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಸರ್, ಈ ಅಕ್ಟೋಬರ್ಗೆ 1 ವರ್ಷ ಆಯ್ತು. ಸರ್, ಶಾಲೆಯ ಅವಸ್ಥೆ ಏನಾಗಿದೆ ಅಂತ ತಾವು ಹೋಗಿ ನೋಡಿದ್ದೀರಾ? ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದೀರಾ? ನೋಡಿದ್ದೀವಿ, ಹಲವಾರು ದಿನವನ್ನು ನೋಡ್ತಾ ಇದೀವಿ ಮೇಡಮ್. ನಾವು ಅಲ್ಲಿ
ನೋಡಿದ್ವಿ, ಹಲವಾರು ದಿನವನ್ನು ನೋಡ್ತಾ ಇದೀವಿ ಮೇಡಮ್ ನಾವು. ಅಲ್ಲಿ ಗಿಡ ಗಂಟಿಗಳು ಬೆಳೆದಿದ್ವಿ ಮೇಡಮ್, ಗ್ಲಾಸ್ಗಳನ್ನು ಪೋಖರಿಗಳು ಅವ್ರ ಗ್ಲಾಸ್ಗಳನ್ನು ಹೊಡಿತಾ ಇದ್ದಾರೆ madam. ಅದಕ್ಕೇನ್ ಹೇಳಿದ್ರು ಆ ಸರ್? ವಿಷಯವನ್ನು ಕೂಡ ನಾವು ಗ್ರಾಮ ಅಧಿಕಾರಿಗಳು ಏನ್ ಪಂಚಾಯತಿಗೆ ಹೇಳಿದ್ರು ಗಮನಕ್ಕೆ ಅದ್ರ ಬಗ್ಗೆ? ತಂದಿದ್ದೀವಿ ಮೇಡಮ್. ನಾವು ಕ್ರಿಯಾ ಯೋಜನೆ ಮಾಡಿದ್ದೀವಿ, ಬೇಗನೆ ನಾವು ಆ ಶೌಚಾಲಯವನ್ನ ನಾವು ನಿರ್ಮಾಣ ನಾವು ಕ್ರಿಯಾ ಯೋಜನೆ ಮಾಡಿದ್ದೀವಿ, ಬೇಗನೆ ನಾವು ಆ ಶೌಚಾಲಯವನ್ನ ನಾವು ನಿರ್ಮಾಣ ಮಾಡ್ತೀವಿ, ನಾವು ಈಗಾಗಲೇ ರೆಡಿ ಆಗಿದ್ದೀವಿ. ಇವರು ಜಿಲ್ಲಾಧಿಕಾರಿಗಳಿಂದ ಅದು ಅನುಮೋದನೆ ತಕ್ಷಣ ಅಮೌಂಟ್ ಬಿಡುಗಡೆ ತಕ್ಷಣ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅಲ್ಲಿ ಗ್ರಾಮ ಪಂಚಾಯತಿ PDOs ಅವರು ಆಮೇಲೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ತಿಳಿಸಿದ್ದಾರೆ ಮೇಡಮ್. ನಮ್ಮ ಇಲಾಖೆಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದಲೂ ಕೂಡ ಹಲವಾರು ಪತ್ರವನ್ನು ಕೂಡ ಸರ್, ಪುಂಡ ಗ್ರಾಮ ಪೋಖರಿಗಳನ್ನ ಪಂಚಾಯತಿಗೆ ತಡೆಗಟ್ಟುವ ಬರೆದಿದೆ ನಿಟ್ಟಿನಲ್ಲಿ ಮೇಡಮ್. ಗ್ರಾಮ ನಾವು ಕೂಡ ಪಂಚಾಯತಿ ಮನವಿ ಯಾವುದೇ ಮಾಡಿದ್ದೀವಿ ತರವಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ವಾ ಹಾಗಾದ್ರೆ? ಮೇಡಮ್ ಈಗಾಗಲೇ ಊರಲ್ಲಿ ಕೂಡ ಇದರಲ್ಲಿ ಕೂಡ ಅದನ್ನ ಜಾಗೃತಿಯನ್ನು ಮೂಡಿಸಿದೆ ಮೇಡಮ್. ಈಗಾಗಲೇ ಊರಲ್ಲಿ ಕೂಡ ಇದರಲ್ಲಿ ಕೂಡ ಅದನ್ನ ಜಾಗೃತಿಯನ್ನು ಮೂಡಿಸಿದೆ ಮೇಡಮ್, ಮಾಡಿಸಿದೆ. ಅದು ಊರ್ ಪಕ್ಕಕ್ಕೆ ಆಗೋದ್ರಿಂದ ಮೇಡಮ್ ಅದು ಸ್ವಲ್ಪ ಕೆಲವೊಬ್ರು ಹುಡುಗರು ಆ ಕಿಟಕಿಯನ್ನ ಗ್ಲಾಸ್ ಹೊಡಿತಾ ಇದ್ದಾರೆ ಮೇಡಮ್ ನಾವು. SDMC ನಮ್ಮ ನೂತನವಾಗಿ SDMC ಹಾಗಾಗಿ ಈಗಲೂ ಕೂಡ ನಾವು ನಮ್ಮ SDMC ನಮ್ಮ ನೂತನವಾಗಿ SDMC ರಚನೆ ಆಗಿದೆ ಮೇಡಮ್. ಆ SDMC ಸರ್, ಕೂಡ ತಾವು ಮನವಿಯನ್ನ ಕ್ಷೇತ್ರ ಕೂಡ ಗ್ರಾಮ ಶಿಕ್ಷಣಾಧಿಕಾರಿಗಳಿಗೆ ಈ ಪಂಚಾಯತಿಗೆ ಬಗ್ಗೆ ಗಮನವನ್ನ ಸಲ್ಲಿಸಲಾಗಿದೆ ಮೇಡಮ್. ತಂದಿದ್ದೀರಾ? ಮಾಡಿದೆ ಮೇಡಮ್. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಗಳು ಕೂಡ ಹಲವಾರು ಬಾರಿ ಮಾಡಿದ್ದೀವಿ ಮೇಡಮ್. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಗಳು ಕೂಡ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀಶ್ವರದವರು ಕೂಡ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ವಿಷಯ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಮೇಡಮ್. ವೀಕ್ಷಕರೇ, ನಮ್ಮ ಪ್ರತಿನಿಧಿಗಳಾದ ವೀರಣ್ಣ ಹಡಪದವರು ಅಲ್ಲಿ Thank you, ನೇರ madam. ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರು ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ವೀರಣ್ಣ ಹಡಪದವ್ರಿಗೆ. ನಮಸ್ಕಾರ ಮೇಡಮ್. ಸರ್, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ನಮಸ್ಕಾರ ಮೇಡಮ್. ಕುಂದ್ರಳ್ಳಿ ಗ್ರಾಮದಲ್ಲಿ ಶಾಲೆಯಲ್ಲಿ ಯಾವುದೇ ತರವಾದಂತಹ ಮೂಲಭೂತ ಸೌಕರ್ಯ ಇಲ್ಲದೆ ಇರುವ ಕಾರಣಕ್ಕೆ ಹೊಸ ಶಾಲೆಯ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಆದರೂ ಆ ಶಾಲೆಗೆ 2 ವರ್ಷ ಗತಿಸಿದ್ರೂ ಕೂಡ ಉದ್ಘಾಟನೆಯ ಭಾಗ್ಯ ದೊರೆತಿಲ್ಲ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ? ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಲೋಕೋಪಯೋಗಿ ಇಲಾಖೆ ಒಂದು ಅನುದಾನದ ಅಡಿಯಲ್ಲಿ ಉತ್ತಮವಾದಂತ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಪಂಚಾಯತಿಯಿಂದ ಅದಕ್ಕೆ ಮೂಲಭೂತ ಸೌಲಭ್ಯ ದೊರಕಿಸಿ ಕೊಡಬೇಕಂತೇಳಿ ಪಂಚಾಯತಿಗೆ ಈಗಾಗಲೇ ಶಿಕ್ಷಣ ಇಲಾಖೆಯವರು ಮನವಿ ಪತ್ರ ಸಲ್ಲಿಸಿದ್ದಾರಂತೆ. ಆದ್ರೆ ಪಂಚಾಯತಿಯಿಂದ ಇನ್ನೂ ಅನುದಾನ ಬಂದಿಲ್ಲ. ನಮಗೆ ಆದೇಶ ಯೋಜನೆ ಅಡಿಯಲ್ಲಿ ನಾವು ಅನುದಾನ ಮಂಜೂರು ಮಾಡಕ ನಾವು ಪ್ರಕ್ರಿಯೆ ನಡೆಸಿದೀವಿ, ಆದ್ರೆ ಅನುದಾನ ಬಂದಿಲ್ಲ. ಅನುದಾನ ಬಂದ ತಕ್ಷಣ ನಾವು ಪಂಚಾಯತಿಯಿಂದ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸಿಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಈ ಗ್ರಾಮಸ್ಥರು ಸಹ ನಮ್ಮ ಊರಲ್ಲಿ ಉತ್ತಮ ಶಾಲೆ ಪ್ರಾರಂಭವಾಗಿದೆ, ಆದ್ರೆ ಅದನ್ನ ಪ್ರಾರಂಭ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತೇಳಿ ಅವರು ಸಹ ತಮ್ಮ ಅಳಲನ್ನು ತಿಳಿಸಿದ್ದಾರೆ. ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಮೇಡಮ್. ಸರ್, ಶಾಲೆಯ ಕಟ್ಟಡ 2 ವರ್ಷ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಮೇಡಮ್. ಪೂರ್ಣಗೊಂಡಿದೆ. 2 ವರ್ಷ ಆಯ್ತು ಪೂರ್ಣಗೊಂಡು. ಆದ್ರೂ ಇನ್ನು ಪಂಚಾಯತಿನಲ್ಲಿ ಯಾವುದೇ ತರವಾದಂತ ಅನುದಾನ ಕೂಡ ಬಿಡುಗಡೆ ಆಗಿಲ್ವಾ? ಅನುದಾನನೇ ಇಲ್ವಾ ಪಂಚಾಯತಿನಲ್ಲಿ? ಪಂಚಾಯತಿ ಹೊಸ ಒಂದು ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಪ್ರಕ್ರಿಯೆ ಮಾಡಿ ಕಳಿಸಿದ್ದೀವಿ ಅನುದಾನಕ್ಕೆ ಅಂತ ಹೇಳ್ತಾರೆ ಮೇಡಮ್. ಅನುದಾನ ಬಂದಿಲ್ಲ ಅಂತ ಇನ್ನೂ ಬಂದಿಲ್ಲ ಅಂತ ಮೇಡಮ್. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಇನ್ನೂ ಬಂದಿಲ್ಲ ಅಂತ ಧನ್ಯವಾದಗಳು ಮೇಡಮ್. ಹಡಪದವರೇ. ಓಕೆ ಅಪ್ಪಿ ಓಕೆ ಮೇಡಮ್. ಇವ PDO ಮಾತಾಡಿದ, HM ಮಾತಾಡಿದ, ಇವ ಕಾಲ್ ಕಟ್ ಮಾಡಕತ್ತಾನ. ಇವ ಮಾತಾಡಿದ ಗ್ರಾಮಸ್ಥ, ಇವ ಮಾತಾಡಿದ ಹೊಳ್ಳ ಅವ ಉದ್ಯೋಗ ಮಾತಾಡಕತ್ಬಿಟ್ಟ. NKSTV ಅಂದ ತಕ್ಷಣ ನಾ ಏನು ಕೇಳೋದ ಬೇಡ, ತಾನ ಮಾತಾಡಕತ್ತ. ಸರ್, ನಾ ಕೇಳಿದ್ಮ್ಯಾಗ ಹೇಳ್ರಿ ಹೊಳ್ ಮಾಡ್ತೀನಿ ಅಂತಂದ್ ಹೊಳ್ಳ ಹಚ್ಚಿರ್, 10 ಸಲ ಹಚ್ಚಿದೆ ಎತ್ಲಿಲ್ಲ. ಕೈ ಬಿಡ್ರಿ ಒಂದು ವೀರಣ್ಣ ಹಡಪದಿ 4 ಮಂದಿ ಆತಿಲ್ಲ ಸಾಕು. ಈಗ ನೆಕ್ಸ್ಟ್ ಏನ್ ಹೇಳ್ಬೇಕು ಹೇಳಿ? ಎಂಡಿಂಗ್ ನೋಡಿದ್ರಲ್ಲ ವೀಕ್ಷಕರೇ, ಇನ್ನಾದ್ರೂ ಯಾವ ರೀತಿ ಅಧಿಕಾರಿಗಳು ಉತ್ತರ ಕೊಡ್ತಾ ಇದಾರೆ, ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಜಾಗೃತಿ ಆಗ್ತಾರೆ, ಒಟ್ಟು ಆತರ ಹೇಳ್ರಿ. ಕಾದ್ ನೋಡಬೇಕಾಗಿದೆ ಏನಾಗ್ತಿದೆ ಅಂತೆ. ಇಂಥ ಸುದ್ದಿಗಳಿಗಾಗಿ ನೋಡ್ತಾರೆ ಅಷ್ಟಕ್ಕೆ ಕ್ಲೋಸ್. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರಿಗಳು ಯಾವ ರೀತಿ ಉತ್ತರವನ್ನ ನೀಡ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳು ತಮಗೆ ಕಟ್ಟಡವನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮಗೆ ಮನವಿಯನ್ನ ಕೊಟ್ಟರೂ ಕೂಡ PDOಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇಷ್ಟೆಲ್ಲ ಅಧಿಕಾರಿಗಳು ತಮ್ಮ ಹೇಳಿಕೆಗಳನ್ನ ನೀಡಿದ್ದಾರೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಈ ಶಾಲೆಗೆ ಉದ್ಘಾಟನೆ ಭಾಗ್ಯವನ್ನ ದೊರಕಿಸಿಕೊಳ್ಳುತ್ತಾ ನೋಡ್ಬೇಕು. ಯೋಚನೆ ಮಾಡ್ರಿ,
ಅಲ್ಲಿಂದ ಶಿಕ್ಷಣಾಧಿಕಾರಿಗೆ ಹೇಳಿದ್ವಿ, ಅಲ್ಲಿಂದ ಒಟ್ಟು ಮೆಂಬರ್ಸ್ ಕೂಡ ಹೇಳಿದ್ವಿ ನಾವು. ಮೆಂಬರ್ಸ್ ಅವರು ಹೇಳಿದ್ರು ಇಲ್ರಿ ಹಣ ಬರೋದ ನಿಂತ್ಕೊಂಡೈತಿ, ಅದು ಆ ಹಣ ಪಣ ಅಂದ್ಬಿಟ್ಟು ಒಟ್ಟು ನಿಂತ್ಕೊಂಡು ಯಾರು ಮುಂದೆ ಒಂದು ಹೇಳಿ ಕಾಂಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಅದು ನಿಂತ್ಕೊಂಡು ಮಾಡಿಸಿ ಮತ್ತೆ ಹಿಂದಾಗ ಹಣ ತೊಗೊಳೋ ವ್ಯವಸ್ಥೆ ಮಾಡಿರಿ, ಒಟ್ಟು ಸಾಲಿ ಉದ್ಘಾಟನೆ ಮಾಡಿರಿ, ಅದು ಹುಡ್ರು ಸಾಲಿ ಕಲೀಲಿ, ರೊಕ್ಕ ಹಾಕೈತಿ ಗೌರ್ಮೆಂಟ್ ಅಂತ ನಾವು ಹೇಳಿದ್ವಿ. ಅದಕ್ಕೇನಂದ್ರೆ ಅದಕ್ಕೆ ಅವ್ರು ಹೂನ್ರಿ ಅಂತಂತಾರೆ. ಅದು ಹಿಂಗೆ ಹೊಂಟೈತಿ, ಅದು ಹಿಂಗೆ ಹೋಗ್ಬಾರ್ದಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳಕತ್ತೀವಿ. ಅದು ಒಟ್ಟು ಸಾಲಿ ಹುಡ್ರು ಕಲಿಯಂಥ ವ್ಯವಸ್ಥೆ ಆಗಲಿ ಅಂತೇಳಿ ನಾವು ಯಾರ್ಯಾರು ಹೇಳ್ತೀರಿ ಈಗ? ನಾವು ಎಲ್ಲ ಅದಕ್ಕೆ ಶಿಕ್ಷಣ ಅಧಿಕಾರಿಗಳಿಗೆ ಎಲ್ಲ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಟ್ಟು ಹೇಳ್ತೀವಿ. ಅಲ್ಲಿಂದ ಪಂಚಾಯತಿ ಅಧ್ಯಕ್ಷ PDO, ಅಲ್ಲಿಂದ ನಮ್ಮ BO ಸಾಹೇಬ್ರಿಗೆ, ಅಲ್ಲಿಂದ ನಮ್ಮ ಈ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಲ್ಲರಿಗೂ ಅದ್ರ ಬಗ್ಗೆ ಇದು ಮನವಿ ಹೋಲಿ ನಾವು ಹೇಳಿದಂಥ ಮನವಿ ಅಂತೇಳಿ ನಾವು ಒಟ್ಟು ಸಾಲಿ ಉದ್ಘಾಟನೆ ಮಾಡೋ ವ್ಯವಸ್ಥೆ ಮಾಡ್ರಿ. ಅದು ದಾರಿ ಮೂಲ ಏನು ಗೊತ್ತಿಲ್ಲ ನಮಗಿನ್ನು, ಒಟ್ಟು ಸಾಲಿ ಉದ್ಘಾಟನೆ ಆಗ್ಬೇಕು ಆಟ ಗೊತ್ತು ನಮ್ಗೆ. ಹೆಂಗೆ ಆದ್ರೆ ಸರಿ ಆಕೈತಿ ಅನ್ನೋದು ಆಫೀಸರ್ಗೆ ಗೊತ್ತು. ಅದಕ್ಕೆ ಹಣ ಎಲ್ಲಿ ನಿಂತ್ಕೊಂಡೈತಿ, ಎಲ್ಲಿ ಬಂದಿಲ್ಲ, ಎಲ್ಲಿ ಮುಂದೆ ಆಗ್ಬೇಕು. ಬೋರ್ ಹಾಕಿಸ್ತೀವಿ ಅಂದ್ರೆ ಅದು ಬೋರ್ನೇ ಇಲ್ಲ, ಟಾಯ್ಲೆಟ್ ಕಟ್ಟಿಸ್ತೀವಿ ಅಂದ್ರೆ ಅದು ಟಾಯ್ಲೆಟ್ ಇಲ್ಲ, ಕಾಂಪೌಂಡ್ ಕಟ್ಟಿಸ್ತೀವಿ ಅಂದ್ರೆ ಅದೂ ಇಲ್ಲ. ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸಾಲಿ ಚಲೋ ಮಾಡಿಕೊಟ್ರೆ ಭಾಳ ಪುಣ್ಯ ಬರುತ್ತೆ ಅವ್ರಿಗೆ ಅಂಥೇಳಿ ನಮ್ಮ ಗ್ರಾಮಸ್ಥರ ವತಿಯಿಂದ ನಮ್ಮ ಮೆಂಬರ್ ಅದರಲ್ಲಿ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ, ಪಂಚಾಯತಿ ಮೆಂಬರಿಗೆ ಒಟ್ಟರಿಗೆ ನಾವು ಮನವಿ ಮಾಡಿ ಕೇಳ್ಕೊಳ್ತೀವಿ. ಇದು ಸಾಲಿ ಕಟ್ಟಡ ಮುಗಿದ 2 ವರ್ಷ ಆತು. ಈಗ ಇದ್ರ ಬಗ್ಗೆ ಯಾಕೆ ಲಕ್ಷ್ಯ ತೊಗೊಂಡಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವರು ಯಾಕೆ ಟೆರಸ್ ಮಾಡಕ್ಕಂತ ಗೊತ್ತಿಲ್ಲ. ಇದು ಖಾಲಿ ಇಲ್ಲಿ ಎಲ್ಲ ಸಾಲಿ ಮಕ್ಕಳು ವಿದ್ಯಾ ಕಲಿಯಂಥ ಜಾಗದ ಒಳಗೆ ಬೇರೆ ಬೇರೆ ಸುಮ್ಮನೆ ಸರಿಯಾಗಿ ಕೊಡೋರು, ಗಾಂಜಾ ಸೇದಾರು ಇಂಥವ್ರಿಗೆ ಉಪಯೋಗ ಆಗೈತೆ. ಅದಕ್ಕೆ ಏನು ಸಮಸ್ಯೆ ಐತಿ ಅದನ್ನ ತಕ್ಷಣ ಒಟ್ಟು ಎಲ್ಲ ಮೆಂಬರ್ ಆಗಲಿ, ಅಧ್ಯಕ್ಷರಾಗಲಿ, BO ಆಗಲಿ ಅದನ್ನ ಲಕ್ಷ್ಯಕ್ಕೆ ತೊಗೊಂಡು ಒಂದು ಸ್ವಲ್ಪ ಸಾಲಿದ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಂಡು. ಇಂಥದ್ದೇ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.